ನಮಸ್ಕಾರ ಸ್ನೇಹಿತರೆ. ಸುಂದರ ಹೂವಿನ ಜೊತೆ ಕಳೆ ಗಿಡಗಳು ಗಾರ್ಡನ್‌ನಲ್ಲಿ ಬೇಕಾದಷ್ಟು ಸಿಗುತ್ತದೆ. ಇಂತಹ ಕಳೆ ಗಿಡಗಳನ್ನು ಯಾವುದೇ ಯೋಚನೆ ಮಾಡದೆ ಕಿತ್ತಾಕ್ಬಿಡ್ತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಕೆಲವೊಂದು ಕಳೆ ಗಿಡ ಅದ್ಭುತವಾದ ಔಷಧಿ ಗುಣಗಳು ಇರುತ್ತವೆ. ಆಯುರ್ವೇದದಲ್ಲಿ ಅನೇಕ ದೈಹಿಕ ಸಮಸ್ಯೆ ನಿವಾರಣೆ ಬಳಕೆ ಆಗುತ್ತವೆ. ನಮಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಇಂತಹ ಗಿಡದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದರ ಉಪಯೋಗಗಳು ಏನೇನು? ಖಂಡಿತವಾಗಿ ನಿಮ್ಮ ಗಾರ್ಡನ್‌ನಲ್ಲಿ ಒಂದು ಭಾಗದಲ್ಲಿ ಗಿಡವನ್ನು ನೀವೇ ಬೆಳೆಸಿಕೊಳ್ತೀರಾ. ಈ ಗಿಡದ ಯಾವುದು? ಇದರ ಉಪಯೋಗ ಏನೇನು? ಮಾರ್ಕೆಟ್‌ನಲ್ಲಿ ಏನು ಬೆಲೆ ಏನಿದೆ? ಅದು ಹೇಗೆ ಉಪಯೋಗಿಸೋದು? ಸ್ನೇಹಿತರೆ, ಉದ್ದದ ಎಲೆಗಳು, ಸಣ್ಣ ಸಣ್ಣ ಹಳದಿಗಳು ಹೊಂದಿರುವ ಈ ಗಿಡವನ್ನು ವರ್ಷ ಪೂರ್ತಿ ಗದ್ದೆಗಳಲ್ಲಿ, ಬಯಲು ಪ್ರದೇಶದಲ್ಲಿ ಅಷ್ಟೇ ಯಾಕೆ ನಮ್ಮ ಮನೆಗಳ ಸುತ್ತಮುತ್ತ ಕಾಣಬಹುದು. ಮಳೆಗಾಲದಲ್ಲಿ ಇದು ಹೀಗೆ ಹೇರಳವಾಗಿ ಬೆಳೆಯುತ್ತದೆ. ಇದನ್ನು ಕಳೆಗಿಡ ಎಂದು ಕಿತ್ತು ಬಿಸಾಕ್ತೀವಿ. ಆದರೆ ಇದು ಅದ್ಭುತ ಉಪಯೋಗಗಳನ್ನು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನದಲ್ಲಿ ಇದನ್ನು ಬಳಸ್ತಾರೆ. ಸುಗಂಧಯುಕ್ತ ಗಿಡವನ್ನು ಮೊದಲಿನಿಂದಲೂ ಸುಗಂಧ ದ್ರವ್ಯ ತಯಾರಿಸಲು, ಹೇರಳವಾಗಿ ಪೂಜೆ ಮಾಡಲು ಬಳಸ್ತಾರೆ. ಆದರೆ ಇದರ ನಿಜವಾದ ಬಳಕೆ ಔಷಧೀಯ ಗುಣಗಳಲ್ಲಿ ಇದೆ. ಗಿಡವನ್ನು ಮಾಜಿ ಪತ್ರೆ, ಪಂಚಪತ್ರೆ ಅಂತ ಕರೀತಾರೆ ಸ್ನೇಹಿತರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂಗ್ಲೀಷ್ನಲ್ಲಿ ಮಗ್ವರೆಡ್ ಮಲ್ಟಿಮಿಸಾ ಫೆಲನ್‌ಹರ್ಬ್ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ವೈಜ್ಞಾನಿಕವಾಗಿ ಆರ್ಟಿಮಿಸಿಯಾ ವೆಲ್ಗರಿಸ್, ಆರ್ಟಿಮಿಸಿ ಇಂಡಿಕಾ ಅಂತ ವೆರೈಟಿ ಇದೆ. ಈ ಗಿಡದ ಎಲೆ ಮೇಲ್ಭಾಗದಲ್ಲಿ ಹಚ್ಚ ಹಸಿರಾಗಿದ್ದು ಕೆಳಭಾಗದಲ್ಲಿ ಬಿಳಿ ಬೂದು ಬಣ್ಣ ಆಗಿರುತ್ತೆ. ಕಳೆಗಿಡ ಎಂದು ಕಡೆಗಣಿಸಿರುವ ಗಿಡದ ಪ್ರಾಡಕ್ಟ್‌ಗಳು ಆನ್ಲೈನ್‌ನಲ್ಲಿ ವಿಪರೀತವಾಗಿ ಬೆಲೆಗೆ ಮಾರಾಟ ಆಗ್ತಾ ಇದ್ದಾವೆ. ಗಿಡದ ಒಣಗಿರುವ ಎಲೆಗಳು, ಹೂಗಳು ಸಿಗ್ತವೆ. ಸುಗಂಧ ದ್ರವ್ಯಗಳು ಸಿಗ್ತವೆ. ಮಗ್ವಟ ಆಯಿಲ್‌ಗಳು ಸಿಗುತ್ತೆ. ಮಸಾಜ್ ಮಾಡ್ಕೊಳ್ಳೋದಕ್ಕೆ ಫೇಸ್ ಕ್ರೀಮ್, ಫೇಸ್ ಬೇಕಂತ ಸೌಂದರ್ಯ ಸಾಮಗ್ರಿಗಳು ಸಿಗ್ತವೆ ಡಿಸ್ಕ್ರಿಪ್ಷನಲ್ಲಿ. ಹಾಗಾಗಿ ಬೇಕಾದರೆ ನೀವು ಆನ್ಲೈನ್‌ನಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಗಿಡದ ಉಪಯೋಗ ಏನೇನು? ಇದನ್ನು ಹೇಗೆ ಉಪಯೋಗಿಸಬೇಕು? ನಮ್ಮ ತೋಟದಲ್ಲಿ ಹೇಗೆ ಬೆಳ್ಕೊಳ್ಬೋದು? ಎಲ್ಲ ವಿವರಗಳನ್ನು ನೋಡೋಣ. ಬೆಳೆಸಲಿಕ್ಕೆ ಉಪಯೋಗಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಒತ್ತಡ ನಿವಾರಣೆ ಹಾಗೂ ಸಮಾಧಾನಕ್ಕಾಗಿ. ಮಾಚಿ ಗಿಡದಲ್ಲಿ ಒತ್ತಡವನ್ನು ನಿವಾರಣೆ ಮಾಡಲು ಗುಣ ಇರೋದ್ರಿಂದ ನಿಮ್ಮ ಮೆದುಳನ್ನು ಶಾಂತಗೊಳಿಸುವುದಕ್ಕೆ ನಿದ್ರಾಹೀನತೆ ಬಳಲುತ್ತಿರೋರಿಗೆ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಔಷಧಿ ಕಂಪನಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಮೆಡಿಸಿನ್ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ಮನಸ್ಸನ್ನು ಶಾಂತಿಗೊಳಿಸಿ ಒಳ್ಳೆ ನಿದ್ರೆ ಬರುವಂತೆ ಮಾಡುತ್ತದೆ. ಟೀಯನ್ನು ಕುಡಿತಾರೆ. ಇನ್ಸೋಮೇನಿಯಾ, ನಿದ್ರಾಹೀನತೆ ಬಳಲುತ್ತಿರುವ, ವಿರಾಮ ಇಲ್ಲದ ರಾತ್ರಿಯಿಂದ ಒದ್ದಾಡ್ತಾ ಇರೋರಿಗೆ ಇದೊಂದು ಪ್ರಾಕೃತಿಕ ಪರಿಹಾರ ಅಂತ ಅನ್ಬೋದು. ಇದನ್ನು ಟೀ ರೂಪದಲ್ಲಿ ಎಲೆಗಳಿಂದ ಟೀ ತಯಾರಿಸಿ ಕುಡಿಬೋದು ಅಥವಾ ಎಣ್ಣೆ ತಯಾರಿಸಿ ತಲೆ ಹಚ್ಚೋದ್ರಿಂದ ಆಂಗ್ಸೈಟಿ ದೂರ ಆಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸೈಡ್ ಎಫೆಕ್ಟ್ ಇರುವ ಮೆಡಿಸಿನ್ನಿಂದ ಯೂಸ್ ಮಾಡೋದಕ್ಕಿಂತ ಇಂತಹ ಪ್ರಾಕೃತಿಕ ವಿಧಾನವನ್ನು ಅನುಸರಿಸೋದ್ರಿಂದ ಒತ್ತಡ ನಿವಾರಣೆ ಮಾಡಿಕೊಳ್ಬೋದು. ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತೆ ಬಾಳೆಯಿಂದಲೂ ಬಳಸಲಾಗ್ತಾ ಇದೆ. ಜೀರ್ಣಾಂಗದಲ್ಲಿ ಪೈಲ್ ಜ್ಯೂಸ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಉಪ್ಪು ಸುಲಭ ಜೀರ್ಣವಾಗುತ್ತೆ. ಹಾಗಾಗಿ ಜೀರ್ಣಾಂಗದ ಒಟ್ಟಾರೆ ಆರೋಗ್ಯದ ಸುಧಾರಣೆ ಆಗುತ್ತದೆ. ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಲಾಕ್ಸೇಟಿವ್ ಗುಣ ಇರೋದ್ರಿಂದ ಬೌಲ್ ಮೂವ್ಮೆಂಟ್ ಕೂಡ ಸರಾಗವಾಗಿ ಆಗುತ್ತೆ. IBS, ಇರಿಟೇಬಲ್ ಇಂದ ಶಮನ ಸಿಗುತ್ತೆ. ಕರಳು ಸಮಸ್ಯೆ ಇರೋದ್ರಿಂದ ಬಹಳ ಒಳ್ಳೆಯ ಪರಿಣಾಮ ನೀಡುತ್ತದೆ. 4-5 ಮಾಜಿ ಪತ್ರೆ, ಸಣ್ಣ ತುಂಡು ಶುಂಠಿ, 4 ಚಮಚ ಸಕ್ಕರೆ ಸೇರಿಸಿ ಅರೆದು 1 ಚಮಚದಂತೆ ದಿನಕ್ಕೆ 3 ಅಥವಾ ತೆಗೆದುಕೊಳ್ಳೋದ್ರಿಂದ ಅಜೀರ್ಣ ಸಮಸ್ಯೆ ದೂರ ಆಗುತ್ತೆ. ಮಹಿಳೆಯರಲ್ಲಿ ಋತುಚಕ್ರ ಸಮಯದಲ್ಲಿ ಉಂಟಾಗುವ ಅಸ್ವಸ್ಥತೆಯಿಂದ ಉಪಶಮನ. ಮಾಚಿ ಪತ್ರೆ ಇನ್ನೊಂದು ಮಹಿಳೆಯರಿಗೆ ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ಮಾಡುವುದಕ್ಕೆ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಹಿಂದಿನಿಂದಲೂ ಬಳಸಲಾಗುತ್ತಿದೆ. ಇದರೆಲ್ಲ ಔಷಧೀಯ ಗುಣಗಳು ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಿ, ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್, ಬ್ಲೋಟಿಂಗ್, ಅನಿಯಮಿತ ಋತುಚಕ್ರ ಕಡಿಮೆ ಮಾಡುತ್ತದೆ. ಸಾಂಪ್ರದಾಯಿಕ ಪೇನ್ಕಿಲ್ಲರ್ ಇದೊಂದು ಪರ್ಯಾಯವಾಗಿ ಕೆಲಸ ಮಾಡುತ್ತದೆ. ಮಾಚಿ ಪತ್ರೆಯನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಬಿಸಿ ಹಾಲಿಗೆ 2-3 ಚಿಟಿಕೆ ಸೇರಿಸಿ ಕದಡಿ ದಿನಕ್ಕೆ 3 ಬಾರಿ 1 ವಾರದಂತೆ ಕುಡಿದರೆ ಚರ್ಮದ ಆರೋಗ್ಯ. ಮಾಚಿ ಎಲೆಯಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣ ಇರುತ್ತವೆ. ಇಂದಾಗಿ ಆಗ್ನೆ, ಎಕ್ಸಿಮಾ, ಸೋರಿಯಾಸಿಸ್ ಚರ್ಮ ಸಮಸ್ಯೆಯನ್ನು ಉಪಯೋಗಕ್ಕೆ ಬರುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್‌ದಿಂದಾಗಿ
ಚರ್ಮಕ್ಕೆ ವಾತಾವರಣಕ್ಕೆ ಹಾನಿಯಿಂದ ರಕ್ಷಣೆ ಸಿಗುತ್ತದೆ ಹಾಗೂ ಆಕ್ಸಿಡೇಟ್ ಸೇರಿಸೋದನ್ನು ಕಡಿಮೆ ಮಾಡಿ ಆರೋಗ್ಯಪೂರ್ಣವಾಗಿ ಪರಿಹಾರ ಮಾಡುವುದು. ಇದಕ್ಕಾಗಿ ಈ ರಸವನ್ನು ಮಿಕ್ಸ್ ಮಾಡಿ ಎಣ್ಣೆಯನ್ನು ಚರ್ಮದ ಮೇಲ್ಭಾಗದಲ್ಲಿ ಅಪ್ಲೈ ಮಾಡಿದ್ರೆ ಅಥವಾ ಸ್ಕಿನ್ ಕೇರ್ ರೋಟಿನಲ್ಲಿ ಇದನ್ನು ಉಪಯೋಗಿಸ್ಬೋದು. ಇದರಿಂದಾಗಿ ಸ್ಕಿನ್, ಬೋನ್ ಅಥವಾ ಟೆಕ್ಸ್ಟೈಲ್ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ಚರ್ಮ ಕೆಂಪಾಗುವುದು, ಉರಿಯುವುದು ಕಡಿಮೆಯಾಗಿ ಚರ್ಮದಲ್ಲಿ ಉಂಟ ಡ್ಯಾಮೇಜ್ ಸಹ ಕಂಟ್ರೋಲ್ಗೆ ಬರುತ್ತೆ. ಫಂಗಲ್ ಇನ್ಫೆಕ್ಷನಲ್ಲೂ ಎಲೆಗಳನ್ನು ಉಪಯೋಗಿಸಲಾಗುತ್ತದೆ. ಅಥ್ಲೆಟ್ ಫುಡ್ಸ್, ರಿಂಗ್ ವರ್ಮ್ ಇಂಥ ಸಮಸ್ಯೆಯನ್ನು ಎಲೆಯನ್ನು ಉಪಯೋಗಿಸ್ತಾರೆ. ದೇಹದ ರೋಗನಿರೋಧಕ ಶಕ್ತಿಯನ್ನು ಇದರಲ್ಲಿರುವ ಆಂಟಿವೈರಲ್ಗಳಿಂದ ದೇಹದ ನಿರೋಧಕ ಶಕ್ತಿ ಬಲಗೊಳ್ಳೋದಕ್ಕೆ ಶಕ್ತಿಯಾಗುತ್ತೆ. ಸೋಂಕು, ನೆಗಡಿ, ಉಸಿರಾಟ ತೊಂದರೆ ಇದನ್ನು ಸಾಂಪ್ರದಾಯಿಕವಾಗಿ ಉಪಯೋಗ ಮಾಡುತ್ತಾರೆ. ನಿಯಮಿತವಾಗಿ ಇದರಿಂದ ಟೀಯನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯು ಬಲಗೊಳ್ಳುತ್ತದೆ. ಜಾಯಿಂಟ್ ಪೇನ್, ಎಲೆಗಳನ್ನು ಅರೆದು ಹಚ್ಚೋದ್ರಿಂದ ಕೀಲು ನೋವು ಹಾಗೂ ಮಾಂಸಖಂಡಗಳ ನೋವಿನಿಂದ ಶಮನ ಸಿಗುತ್ತದೆ. ಇದರಲ್ಲಿರುವ ಆಂಟಿವೈರಲ್ಗಳಿಂದ ದೇಹದ ರೋಗ ನಿರೋಧಕ ಶಕ್ತಿಯು ಬಲಗೊಳ್ಳುತ್ತದೆ, ಸಹಾಯ ಆಗುತ್ತದೆ. ಸೋಂಕು, ನೆಗಡಿ, ಉಸಿರಾಟ ತೊಂದರೆ ಸಾಂಪ್ರದಾಯಿಕವಾಗಿ ಉಪಯೋಗಿಸಲಾಗುತ್ತದೆ. ನಿಯಮಿತವಾಗಿ ಟೀಯನ್ನು ಕುಡಿಯೋದ್ರಿಂದ ರೋಗನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಜಾಯಿಂಟ್ ಪೇನ್, ಎಲೆಗಳನ್ನು ಅರೆದು ಹಚ್ಚೋದ್ರಿಂದ ಕೀಲು ನೋವು ಹಾಗೂ ಮಾಂಸಖಂಡಗಳ ನೋವಿನಿಂದ ಶಮನ ಸಿಗುತ್ತದೆ. ಇದಕ್ಕಾಗಿ ಮಗುವಟ್ಟೆಲೆಗಳು ನಿಮ್ಮ ಕೀಲುಗಳಿಗೆ ಹಚ್ಚಬೇಕು ಅಥವಾ ಮಗುವಟ್ಟೆಣ್ಣೆಯಿಂದ ಮಸಾಜ್ ಮಾಡಿಕೊಳ್ಬೋದು. ದೇಹವನ್ನು ಡಿಟಾಕ್ಸ್ ಬರುತ್ತದೆ. ನಮ್ಮ ದೇಹದ ಲಿವರನ್ನು ಶುದ್ಧೀಕರಿಸೋದಕ್ಕೆ ಎಲೆಗಳು ಪರಿಣಾಮಕಾರಿ ಕೆಲಸ ಮಾಡುತ್ತವೆ. ಇದಕ್ಕಾಗಿ ಮಗುವಟ್ಟೆಲೆಗಳ ಟೀ ಮಾಡಿ ಕುಡಿಬೋದು. ಗಾರ್ಡನ್ನಲ್ಲಿ ಕೀಟಗಳು ಬರುತ್ತಾ ಇದೆ ಅಂದರೆ ಕೀಟಗಳನ್ನು ಬೆಳೆಸ್ಬೋದು. ಗಾರ್ಡನ್ನಲ್ಲಿ ಅಥವಾ ಮನೆಯ ಸುತ್ತಮುತ್ತ ಕೀಟಗಳ ಸೊಳ್ಳೆಗಳು ಬರ್ತದೆ ಅಂದರೆ ಇದು ಎಲೆಗಳನ್ನು ಹೊಗೆ ಬರುವಂತೆ ಉರಿಸಬೇಕು. ಹಾಗಾಗಿ ಸೊಳ್ಳೆಗಳು ಬರೋದಿಲ್ಲ. ಗಿಡದಲ್ಲಿರುವ ಅದ್ಭುತವಾದ ಸುಗಂಧದಿಂದಾಗಿ ಸೌಂದರ್ಯವರ್ಧಕಗಳಲ್ಲಿ ಎಲೆಗಳನ್ನು ಉಪಯೋಗಿಸ್ತಾರೆ. ಸ್ನೇಹಿತರೆ, ಮಾಚಿಪತ್ರೆ ಅಥವಾ ಮಗುಟನ್ನು ಹೇಗೆ ಉಪಯೋಗಿಸಬೇಕು ನೋಡೋಣ ಬನ್ನಿ. ಒಂದಿಷ್ಟು ಒಣಗಿದ ಮಗುಟೆಲನ್ನು ಮನೆಯ ವ್ಯವಸ್ಥೆಯಲ್ಲಿ ಕಿಟಕಿ ಹತ್ರ ಉದುರಿಸಿ. ಒಂದು ರೀತಿಯಲ್ಲಿ ಮನೆಗೆ ಶೀಲ್ಡ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಇದರಿಂದ ತುಕ್ಕದ ಕಟ್ಟೆಯನ್ನು ಹಚ್ಚಿಡೋದ್ರಿಂದ ಕೀಟಗಳು, ಸೊಳ್ಳೆಗಳು ಮನೆಯೊಳಗೆ ಬರೋದಿಲ್ಲ. ಹೊಗೆಯನ್ನು ಉಸಿರಾಡೋದ್ರಿಂದ ಶ್ವಾಸಕ್ಕೂ ಒಳ್ಳೆಯದು. ಇದು ಎಲೆಗಳು ಕೀಲುಗಳಿಗೆ, ಮಾಂಸಖಂಡಗಳಿಗೆ ಹಚ್ಚಬಹುದು. ಬೆಚ್ಚಗಿನ ನೀರಿನಲ್ಲಿ ಮಗುಟೆಲೆಗಳನ್ನು ಹಾಕಿ ಪಾದಗಳನ್ನು ಇಟ್ಕೊಳ್ಳೋದ್ರಿಂದ ಒಳ್ಳೆಯ ಪರಿಣಾಮಕಾರಿ ನೀವು ಕಾಣಬಹುದು. ಮಗುವಟ್ಟು ಆಯಿಲ್ ಸಿಗುತ್ತೆ. ಈ ಆಯಿಲ್ನ ನೀರಲ್ಲಿ ಸೇರಿಸಿ ದೇಹದ ಭಾಗಗಳಲ್ಲಿ ತೊಂದರೆ ಇದೆ ಅಲ್ಲಿ ಹಚ್ಕೊಂಡ್ರೆ ಮಗುವಟ್ಟಿ ಕುಡಿಬೋದು. 1-2 ಟೀ ಸ್ಪೂನ್ ಒಣಗಿದ ಎಲೆಗಳನ್ನು ಹಾಕ್ಬೋದು. 4 ಹಸಿ ಎಲೆಗಳನ್ನು ಹಸಿ ಎಲೆ ಹಾಕ್ಬೋದು. ಹಾಕಿ ಕುದಿಯೋ ನೀರಿನಲ್ಲಿ ಹಾಕ್ಬಿಟ್ಟು 5-10 ನಿಮಿಷ ಹಾಕಿ ಬಿಡ್ಬೋದು. ನಂತರ ರಾತ್ರಿ ಮಲಗುವ ನಂತರ 30 ನಿಮಿಷಗಳ ಮೊದಲು 1 ಕಪ್ ಮಗುವಟ್ಟೆಲೆಗಳನ್ನು ಒಳ್ಳೆ ನಿದ್ದೆ ಬರುತ್ತೆ. ಮಗುವಟ್ಟೆಲೆ ಯಾರು ಉಪಯೋಗಿಸಬಾರದು ಅನ್ನೋದನ್ನು ನೋಡ್ಬೋದು. ಗರ್ಭಿಣಿ ಸ್ತ್ರೀಯರು ಅಥವಾ ಹಾಲುಣಿಸುವ ತಾಯಂದಿರು, ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಅವರು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಲರ್ಜಿ ಇರೋರು ಉಪಯೋಗಿಸೋದು ಬೇಡ. ಆರೋಗ್ಯ ತಜ್ಞ ಸಹಾಯ ಪಡೆದು ಒಳ್ಳೆಯದು. ಸ್ನೇಹಿತರೆ, ಇಷ್ಟೊಂದು ಬಿಡುವಿರುವ ಈ ಮಾಚಿಪತ್ರೆ, ಪಂಚಪತ್ರ ಮಗುಟನ್ನು ಗಾರ್ಡನ್ನಲ್ಲಿ ಬೆಳೆಸ್ಕೊಳ್ಬೋದು. ಗಾರ್ಡನ್ನ ಒಂದು ಭಾಗದಲ್ಲಿ ಬೆಳೆಸ್ಕೊಳ್ಬೋದು, ಪಾಟದಲ್ಲಿ ಕೂಡ ಬೆಳೆಸ್ಕೊಳ್ಬೋದು. ಸುತ್ತಮುತ್ತಲಿನ ಬೇಕಾದಷ್ಟು ತಂದು ಬೆಳೆಸ್ಕೊಳ್ಬೋದು ಅಥವಾ ಬೀಜಗಳು ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ತರಿಸ್ಕೊಂಡು ಬಳಸ್ಬೋದು. ಇದರ ಲಿಂಕ್ಗಳಿದೆ ಸ್ನೇಹಿತರೆ. ಈ ಮಾಚಿಪತ್ರೆ ಮಗುವಟ್ಟೆಲೆಗಳನ್ನು ಎಷ್ಟಿದೆ ಅಂತ ಇಷ್ಟ ಆದರೆ ಲೈಕ್ ಒಂದು ಕಮೆಂಟ್ ಮಾಡಿ, ಒಂದು ಶೇರ್